ನೋಡ್ತಾ ಹೋದ್ರೆ ನೇತ್ರಾವತಿ ನದಿ ಪಕ್ಕದಲ್ಲ, ಇದು ಬೇರೆಯ ಸ್ಥಳ. ಇದು ಧರ್ಮಸ್ಥಳ ಉಜಿರೆಯ ರಸ್ತೆ, ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ರಸ್ತೆ ಏನಿದೆ ಅಲ್ಲಿ ರಸ್ತೆ ಬದಿಯಲ್ಲೇ ಇರ್ತಕ್ಕಂಥ ಒಂದು ಸ್ಥಳ. ಇದು ರಸ್ತೆಯಿಂದ ಸ್ವಲ್ಪ ಒಳಭಾಗದಲ್ಲಿ ಇರ್ತಕ್ಕಂಥ ಸ್ಥಳ. ಅಲ್ಲಿಗೆ ಟಾರ್ಪಲ್ ತಗೊಂಡೋಗಿ ಮುಚ್ಚಿ ಅದನ್ನ ಕ್ಲೀನ್ ಮಾಡಿ ಬಂದೋಬಸ್ತ್ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ರಸ್ತೆ ಪಕ್ಕದಲ್ಲಿಯೇ ಉತ್ಖನನ ನಡೆಯುತ್ತೆ ಇವತ್ತು. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. 9ನೇ ಸ್ಥಳದಲ್ಲಿ ಇಂದಿನ ಶೋಧ ಕಾರ್ಯಕ್ಕೆ ಸಿಬ್ಬಂದಿ ಚಾಲನೆ ಕೊಟ್ಟಿದ್ದಾರೆ. ಉತ್ಖನನ ಸ್ಥಳವನ್ನ ಹೊದಿಕೆಯಿಂದ ಮುಚ್ಚುತ್ತಾ ಇದ್ದಾರೆ ಸಿಬ್ಬಂದಿ. ಮುಸುಕುಧಾರಿಯ ಸಮ್ಮುಖದಲ್ಲೇ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. ಇವತ್ತು ದೂರುದಾರನಿಗೆ ವಕೀಲರ ಸಾಥ್. ಇವತ್ತು ಲಾಯರ್ಗಳನ್ನ ಬರಕ್ ಬಿಟ್ಟಿದ್ದಾರೆ. ಅವ್ರ ಜೊತೆ ಲಾಯರ್ಗಳನ್ನ ಹಾಜರಿರೋದಕ್ಕೆ ಎಸ್ಐಟಿ ಸಮ್ಮತಿಯನ್ನ ಕೊಟ್ಟಿದೆ. ಆಲ್ರೆಡಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಹಾಗೂ ದಿನೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ಪಾಯಿಂಟ್ ನಂಬರ್ 9 ಅಲ್ಲಿ ಉತ್ಖನನ ನಡೀತಾ ಇರ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿಯಲ್ಲಿ ಉತ್ಖನನ ನಡೀತಾ ಇದೆ? ಮುಸುಕುಧಾರಿ ಆಲ್ರೆಡಿ ಬಂದಿದ್ದಾನೆ, ಮತ್ತೆ ಉಳಿದ ಎಲ್ಲ ಸಿಬ್ಬಂದಿಗಳು, ನಿನ್ನೆ ಬಂದಿದ್ದಂತಹ ಎಲ್ಲ ಸಿಬ್ಬಂದಿಗಳು ಇವತ್ತು ಕೂಡ ಬಂದಿದ್ದಾರೆ. ಮತ್ತೆ ವಕೀಲರಿಗೆ ಕೂಡ ಇವತ್ತು ಅನುಮತಿ ಕೊಡಲಾಗಿದೆ ಅಂತ ಹೇಳಲಾಗಿದೆ, ಮುಸುಕುಧಾರಿಯ ಪರ ವಕೀಲರು. ಸೊ ಅದ್ಯಾಕೆ ಇವತ್ತು, ನಿನ್ನೆವರೆಗೂ ಇಲ್ಲದೆ ಇರೋದು ಇವತ್ತು ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ವಕೀಲರಿಗೆ ಯಾಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಮೊದಲನೇ ದಿನ ವಕೀಲರು ಹೋಗಿದ್ರು. ಅದಾದ ನಂತರ ವಕೀಲರಿಗೆ ಅನುಮತಿ ಇರಲಿಲ್ಲ ಅಂತ ವಿಶೇಷ ತನಿಖಾ ತಂಡ ತಿಳಿಸಿರುವಂತದ್ದು. ಆದ್ರೆ ನಿನ್ನೆ ಒಂದು ಘಟನೆ ನಡೆದಿದೆ. ಮಂಜುನಾಥ್ ಗೌಡ ಅನ್ನೋ ಒಬ್ಬ ಅಧಿಕಾರಿ, ಈ ಒಂದು ವಿಶೇಷ ತನಿಖಾ ತಂಡದಲ್ಲಿರುವಂತಹ ವ್ಯಕ್ತಿ ಮುಸುಕುದಾರಿಯನ್ನ ಬೆದರಿಸಿ ಹೆದರಿಸಿ ಪ್ರಕರಣವನ್ನ ವಾಪಸ್ ಹಿಂಪಡೆಯುತ್ತೇನೆ ಅಂತ ವಿಡಿಯೋದಲ್ಲೇ ಒಪ್ಪಿಕೊಳ್ಳುವಂತೆ ಬೆದರಿಕೆ ನೀಡಿದ್ದಾನೆ ಅಂತ ಮುಸುಕುದಾರಿ ತನ್ನ ವಕೀಲರಿಗೆ ಹೇಳಿದ ನಂತರ ವಿಶೇಷ ತನಿಖಾ ತಂಡಕ್ಕೆ ವಕೀಲರು ಪತ್ರವೊಂದನ್ನು ಬರೆದಿದ್ರು. ಆ ಕಾರಣದಿಂದಾಗಿ ವಕೀಲರ ಸಮ್ಮುಖದಲ್ಲೇ ಉತ್ಖನನ ಮಾಡೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅಥವಾ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತ ವಿಶೇಷ ತನಿಖಾ ತಂಡಕ್ಕೆ ಮಾಹಿತಿಯನ್ನು ನೀಡಿದ ನಂತರ ಮುಸುಕುದಾರಿಯ ವಕೀಲರೇನಿದ್ದಾರೆ ಅಷ್ಟು ಜನ ಈ ಸದ್ದ ಮಟ್ಟಿಗೆ ಸೈಟ್ ನಂಬರ್ 9 ಹತ್ರ ಹೋಗಿರುವಂತದ್ದು ಪಾಯಿಂಟ್ ನಂಬರ್ 1 ಇದಾಗುತ್ತೆ. ಇದಾದ ನಂತರ ಇಲ್ಲಿರುವಂತಹ ಚಿತ್ರಣ ನೇತ್ರಾವತಿ ನದಿಯಿಂದ ಮುಂದಕ್ಕೆ, ಅಂದ್ರೆ ನೇತ್ರಾವತಿಯ ಮಾರ್ಗದಲ್ಲಿ ರಸ್ತೆಯ ಎಡಬದಿಯಲ್ಲಿ ಈ ಒಂದು 9, 10, 11 ಹಾಗೂ 12ನೇ ಪಾಯಿಂಟ್ಗಳಿರುವಂತದ್ದು, ಸೈಟ್ಗಳಿರುವಂತದ್ದು. ಇಲ್ಲಿರುವಂತಹ ಚಿತ್ರಣ ಯಾರಿಗೂ ಕೂಡ ಕಾಣಬಾರದು. ಈಗಾಗಲೇ ನಾವು ನೋಡಿದಂತೆ ನೇತ್ರಾವತಿ ಸ್ನಾನಘಟ್ಟದ ಬದಲಾಗಿ ನದಿಯ ಪಕ್ಕದಲ್ಲೇ ಇದ್ದಂತ ಸ್ಥಳ ಕಾಣಿಸಬಾರದು ಅನ್ನೊಂದು ಕಾರಣದಿಂದಾಗಿ ಯಾವ ರೀತಿ ಪರದೆಯನ್ನು ಅಳವಡಿಸಲಾಗಿತ್ತು, ಈಗಲೂ ಕೂಡ 9ರಿಂದ 11ನೇ ಪಾಯಿಂಟ್ ಇರುವ ಅಷ್ಟೂ ಸ್ಥಳದಲ್ಲಿ ಈಗ ಏಕ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಅನ್ನೋದಕ್ಕಿಂತ ಪರದೆಯನ್ನ ಅಳವಡಿಸಲಾಗಿದೆ. ಮತ್ತೊಂದು ಕಡೆ ಈ ಉತ್ಖನನಕ್ಕೆ ಬೇಕಾದಂತ ಮತ್ತೊಂದು ನಾವು ಜೆಸಿಬಿ ಅಥವಾ ಬಾಬ್ ಕ್ಯಾಟ್ ಅಂತ ಏನ್ ಕರಿತೀವಿ ಅದನ್ನು ಕೂಡ ತರಿಸಲಾಗಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಆ ಮುಸುಕುದಾರಿಯನ್ನ ಕರೆದುಕೊಂಡು ಎಫ್ಎಸ್ಎಲ್ ಆಗಿರ್ಬೋದು, ಸೋಕೋ ಆಗಿರ್ಬೋದು, ಅದಾದ ನಂತರ ಒಂದಿಷ್ಟು ಮೆಡಿಕಲ್ ವೈದ್ಯರು ಕೂಡ ಇರುವಂತದ್ದು, ಸ್ಟೂಡೆಂಟ್ಸ್ ಕೂಡ ಇರುವಂತದ್ದು, ಎಲ್ಲರನ್ನೂ ಕೂಡ ಈ ಸದ್ಯದ ಮಟ್ಟಿಗೆ ಕರೆದುಕೊಂಡು ಹೋಗಲಾಗಿದೆ. ಇಲ್ಲಿಗೆ ಈ ಸದ್ಯದ ಮಟ್ಟಿಗೆ ಬಾಬ್ ಕ್ಯಾಟ್ ಅನ್ನ ರಸ್ತೆಯಲ್ಲಿ ಇರಿಸಲಾಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಉತ್ಖನನವನ್ನ ಮುಗಿಸಿ ಮತ್ತೊಂದು ಭಾಗಕ್ಕೆ ಈ ಅಧಿಕಾರಿಗಳ ತಂಡ ತೆರಳುವಂತ ನಿರೀಕ್ಷೆ ನಾವು ಈ ಸದ್ಯದ ಮಟ್ಟಿಗೆ ನೋಡಬೇಕಾಗಿದೆ. ಇವತ್ತಿನ ಪಾಯಿಂಟ್ ಯಾಕೆ ಅಷ್ಟು ಪ್ರಮುಖ ಅಂತ ನೋಡಿದ್ರೆ, ಈ ಒಂದು ಮುಸುಕುದಾರಿ ವ್ಯಕ್ತಿ ಏನಿದ್ದ ಪಾಯಿಂಟ್ ನಂಬರ್ 9ರಲ್ಲಿ ಅತಿ ಹೆಚ್ಚು ಮೂಳೆಗಳು ಸಿಗುವಂತ ಸಾಧ್ಯತೆ ಇದೆ ಅಂತ ವಿಶೇಷ ತನಿಖಾ ತಂಡಕ್ಕೆ ಮೊದಲೇ ತಿಳಿಸಿದ್ರಿಂದ ಎಲ್ಲರ ಗಮನ ಈಗ ಪಾಯಿಂಟ್ ನಂಬರ್ 9 ಇಂದ 12 ವರೆಗೂ ಇರುವಂತದ್ದು. 9, 10, 11, 12 ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ, ಅಂದ್ರೆ ಕೇವಲ 50ರಿಂದ 100 ಮೀಟರ್ ಸನಿಹದಲ್ಲೇ ಇರುವಂತಹ 4 ಪಾಯಿಂಟ್ಗಳಾಗಿರುವಂತದ್ದು. ಈ ಪಾಯಿಂಟ್ಗಳಲ್ಲಿ ಈ ಸದ್ಯ ಮಟ್ಟಿಗೆ ಉತ್ಖನನ ನಡೀತಾ ಇದೆ. ಒಂದು ವೇಳೆ ಪಾಯಿಂಟ್ ನಂಬರ್ 9ರಲ್ಲೇ ಏನಾದರೂ ಅಸ್ಥಿಯ ಅವಶೇಷ ಸಿಕ್ಕಲ್ಲಿ ಇಡೀ ದಿನ ಅದರ ಸಂಗ್ರಹವನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಅಥವಾ ವಿಶೇಷ ತನಿಖಾ ತಂಡ ಮಾಡುತ್ತೆ. ಒಂದು ವೇಳೆ ಇಲ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಪತ್ತೆಯಾಗದೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಉಳಿದ ಸ್ಪಾಟ್ಗಳಿಗೆ ಹೋಗುವಂತ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಈ ಸದ್ಯದ ಮಟ್ಟಿಗೆ ಇಲ್ಲಿ ಒಂದಿಷ್ಟು ಲೇಬರ್ಗಳು ಆ ಒಂದು ಹಾಸನ್ನ ಏನು
ಹಾಕಿದ್ದಾರೆ ಅಥವಾ ಪರದೆಯನ್ನು ಹಾಕಿದ್ದಾರೆ ಅವುಗಳನ್ನ ಮೇಲಕ್ಕೆ ಎತ್ತಿ ಈ ಒಂದು ಬಾಬ್ ಕ್ಯಾಟ್ ಯಂತ್ರವನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಿರುವಂತ ದೃಶ್ಯ, ಲೈವ್ ದೃಶ್ಯವನ್ನ ನಾವು ನೋಡ್ತಾ ಇರುವಂತದ್ದು. ಯಾರಿಗೂ ಕೂಡ ಈ ಒಂದು ಉತ್ಖನನದ ವಿಡಿಯೋ ಸಿಗಬಾರದು, ಯಾರಿಗೂ ಕೂಡ ಇಲ್ಲಿರುವಂತ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗಬಾರದು, ಅವರ ವಿಚಾರಣೆಗೆ ತನಿಖೆಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಪೊಲೀಸರು ಸದ್ಯದ ಮಟ್ಟಿಗೆ ವಹಿಸಿರುವಂತದ್ದು. ಅದರ ಜೊತೆಗೆ ಮಾಧ್ಯಮಗಳಿಗೂ ಕೂಡ ಈ ಒಂದು ನಿರ್ಬಂಧವನ್ನ ಸದ್ಯದ ಮಟ್ಟಿಗೆ ಹೇರಿರುವಂತಹ ಚಿತ್ರಣವನ್ನ ಲೈವ್ ನಲ್ಲೇ ನಾವು ತೋರಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಪಾಯಿಂಟ್ ನಂಬರ್ 9 ಅಂತ ನೋಡ್ತಾ ಹೋದ್ರೆ ನೇತ್ರಾವತಿ ನದಿ ಪಕ್ಕದಲ್ಲ, ಇದು ಬೇರೆಯ ಸ್ಥಳ. ಇದು ಧರ್ಮಸ್ಥಳ ಉಜಿರೆಯ ರಸ್ತೆ, ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ರಸ್ತೆ ಏನಿದೆ ಅಲ್ಲಿ ರಸ್ತೆ ಬದಿಯಲ್ಲೇ ಇರ್ತಕ್ಕಂಥ ಒಂದು ಸ್ಥಳ. ಇದು ರಸ್ತೆಯಿಂದ ಸ್ವಲ್ಪ ಒಳಭಾಗದಲ್ಲಿ ಇರ್ತಕ್ಕಂಥ ಸ್ಥಳ. ಅಲ್ಲಿಗೆ ಟಾರ್ಪಲ್ ತಗೊಂಡೋಗಿ ಮುಚ್ಚಿ ಅದನ್ನ ಕ್ಲೀನ್ ಮಾಡಿ ಬಂದೋಬಸ್ತ್ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ರಸ್ತೆ ಪಕ್ಕದಲ್ಲಿಯೇ ಉತ್ಖನನ ನಡೆಯುತ್ತೆ ಇವತ್ತು. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. 9ನೇ ಸ್ಥಳದಲ್ಲಿ ಇಂದಿನ ಶೋಧ ಕಾರ್ಯಕ್ಕೆ ಸಿಬ್ಬಂದಿ ಚಾಲನೆ ಕೊಟ್ಟಿದ್ದಾರೆ. ಉತ್ಖನನ ಸ್ಥಳವನ್ನ ಹೊದಿಕೆಯಿಂದ ಮುಚ್ಚುತ್ತಾ ಇದ್ದಾರೆ ಸಿಬ್ಬಂದಿ. ಮುಸುಕುಧಾರಿಯ ಸಮ್ಮುಖದಲ್ಲೇ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. ಇವತ್ತು ದೂರುದಾರನಿಗೆ ವಕೀಲರ ಸಾಥ್, ಇವತ್ತು ಲಾಯರ್ಗಳನ್ನ ಬರಕ್ ಬಿಟ್ಟಿದ್ದಾರೆ. ಅವ್ರ ಜೊತೆ ಲಾಯರ್ಗಳನ್ನ ಹಾಜರಿರೋದಕ್ಕೆ ಎಸ್ಐಟಿ ಸಮ್ಮತಿಯನ್ನ ಕೊಟ್ಟಿದೆ. ಆಲ್ರೆಡಿ ಇನ್ನು ಸಪರೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಅಭಿಷೇಕ್ ಹಾಗೂ ದಿನೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ಪಾಯಿಂಟ್ ನಂಬರ್ 9 ಅಲ್ಲಿ ಉತ್ಖನನ ನಡೀತಾ ಇರ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿಯಲ್ಲಿ ಉತ್ಖನನ ನಡೀತಾ ಇದೆ? ಮುಸುಕುಧಾರಿ ಆಲ್ರೆಡಿ ಬಂದಿದ್ದಾನೆ, ಮತ್ತೆ ಉಳಿದ ಎಲ್ಲ ಸಿಬ್ಬಂದಿಗಳು, ನಿನ್ನೆ ಬಂದಿದ್ದಂತಹ ಎಲ್ಲ ಸಿಬ್ಬಂದಿಗಳು ಇವತ್ತು ಕೂಡ ಬಂದಿದ್ದಾರೆ. ಮತ್ತೆ ವಕೀಲರಿಗೆ ಕೂಡ ಇವತ್ತು ಅನುಮತಿ ಕೊಡಲಾಗಿದೆ ಅಂತ ಹೇಳಲಾಗಿದೆ, ಮುಸುಕುಧಾರಿಯ ಪರ ವಕೀಲರು. ಸೊ ಅದ್ಯಾಕೆ ಇವತ್ತು, ನಿನ್ನೆವರೆಗೂ ಇಲ್ಲದೆ ಇರೋದು ಇವತ್ತ್ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ವಕೀಲರಿಗೆ ಯಾಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು, ಮೊದಲನೇ ದಿನ ವಕೀಲರು ಹೋಗಿದ್ರು, ಅದಾದ ನಂತರ ವಕೀಲರಿಗೆ ಅನುಮತಿ ಇರಲಿಲ್ಲ ಅಂತ ವಿಶೇಷ ತನಿಖಾ ತಂಡ ತಿಳಿಸಿರುವಂತದ್ದು. ಆದ್ರೆ ನಿನ್ನೆ ಒಂದು ಘಟನೆ ನಡೆದಿದೆ. ಮಂಜುನಾಥ್ ಗೌಡ ಅನ್ನೋ ಒಬ್ಬ ಅಧಿಕಾರಿ, ಈ ಒಂದು ವಿಶೇಷ ತನಿಖಾ ತಂಡದಲ್ಲಿರುವಂತಹ ವ್ಯಕ್ತಿ ಮುಸುಕುದಾರಿಯನ್ನ ಬೆದರಿಸಿ ಹೆದರಿಸಿ ಪ್ರಕರಣವನ್ನ ವಾಪಸ್ ಹಿಂಪಡೆಯುತ್ತೇನೆ ಅಂತ ವಿಡಿಯೋದಲ್ಲೇ ಒಪ್ಪಿಕೊಳ್ಳುವಂತೆ ಬೆದರಿಕೆ ನೀಡಿದ್ದಾನೆ ಅಂತ ಮುಸುಕುದಾರಿ ತನ್ನ ವಕೀಲರಿಗೆ ಹೇಳಿದ ನಂತರ ಪಾಯಿಂಟ್ ನಂಬರ್ 9 ಅಂತ ನೋಡ್ತಾ ಹೋದ್ರೆ ನೇತ್ರಾವತಿ ನದಿ ಪಕ್ಕದಲ್ಲ, ಇದು ಬೇರೆಯ ಸ್ಥಳ. ಇದು ಧರ್ಮಸ್ಥಳ ಉಜಿರೆಯ ರಸ್ತೆ, ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ರಸ್ತೆ ಏನಿದೆ ಅಲ್ಲಿ ರಸ್ತೆ ಬದಿಯಲ್ಲೇ ಇರ್ತಕ್ಕಂಥ ಒಂದು ಸ್ಥಳ. ಇದು ರಸ್ತೆಯಿಂದ ಸ್ವಲ್ಪ ಒಳಭಾಗದಲ್ಲಿ ಇರ್ತಕ್ಕಂಥ ಸ್ಥಳ. ಅಲ್ಲಿಗೆ ಟಾರ್ಪಲ್ ತಗೊಂಡೋಗಿ ಮುಚ್ಚಿ ಅದನ್ನ ಕ್ಲೀನ್ ಮಾಡಿ ಬಂದೋಬಸ್ತ್ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ರಸ್ತೆ ಪಕ್ಕದಲ್ಲಿಯೇ ಉತ್ಖನನ ನಡೆಯುತ್ತೆ ಇವತ್ತು. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. 9ನೇ ಸ್ಥಳದಲ್ಲಿ ಇಂದಿನ ಶೋಧ ಕಾರ್ಯಕ್ಕೆ ಸಿಬ್ಬಂದಿ ಚಾಲನೆ ಕೊಟ್ಟಿದ್ದಾರೆ. ಉತ್ಖನನ ಸ್ಥಳವನ್ನ ಹೊದಿಕೆಯಿಂದ ಮುಚ್ಚುತ್ತಾ ಇದ್ದಾರೆ ಸಿಬ್ಬಂದಿ. ಮುಸುಕುಧಾರಿಯ ಸಮ್ಮುಖದಲ್ಲೇ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. ಇವತ್ತು ದೂರುದಾರನಿಗೆ ವಕೀಲರ ಸಾಥ್, ಇವತ್ತು ಲಾಯರ್ಗಳನ್ನ ಬರಕ್ ಬಿಟ್ಟಿದ್ದಾರೆ ಅವ್ರ ಜೊತೆ.